ನೋಡೋಗೋರು ಹೆಂಗ್ ಮಸ್ತ್ ಮಳೆ ಹೊಡಿತಾರೆ, ಒಂಥರ ಮಾನ್ಸೂನ್ ಸೀಸನ್ ಜರ್ನಿ ಮಾಡ್ದಂಗೆ ಐತೆ ಗುರು. ಸರ್ ಇದು ನಮ್ಗೆ ವಾರದಾಗ 3 ದಿವಸ ಗಾಡಿ ಬೇಕು. ನಮ್ದೆಲ್ಲ ಬೇಡಿಕೆ ಅದ. ನಾವು ಮತ್ತೆ ಬಿ ಇದು ಕನ್ವರ್ಟ್ ಮಾಡ್ತೇವೆ ನಮ್ಮ ಸಚಿವ ಸೋಮಣ್ಣ ಅವರಿಗೆ. ಟ್ರೈನ್ ನಂಬರ್ 06539 SMVT ಬೆಂಗಳೂರಿಂದ ಬೀದರ್ಗೆ ಹೋಗುವ SMVT ಬೆಂಗಳೂರು ಬೀದರ್ ಸ್ಪೆಷಲ್ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು. ಇದು SMVT ಬೆಂಗಳೂರಿಂದ ಎವ್ರಿ ಫ್ರೈಡೇ ಮತ್ತು ಸಂಡೇ ನೈಟ್ 9:15 ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ 9:30 ಬೀದರ್ಗೆ ರೀಚ್ ಆಗುತ್ತೆ ಗಾಡಿ. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋ ಕೋಚ್ ಬಂದ್ಬಿಟ್ಟು ಜನರಲಲ್ಲಿ, ಯಾಕಂದರೆ ನಂದು ಸಡನ್ ಪ್ಲ್ಯಾನ್ ಆಯಿತು ಬೀದರ್ಗೆ ಹೋಗೋಕ್ಕೆ ಅಂತ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಪಾಂಡಿಚೇರಿ ಮಂಗಳೂರು ಮಾಡಬೇಕು ಅಂತ. ಅದೇ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿ ಈಗ ಹೊರಟಿದ್ದೀನಿ ಬೀದರ್ಗೆ. ಮತ್ತು ನಾನು ಇವತ್ತು ಒಬ್ಬನೇ ಟ್ರಾವೆಲ್ ಮಾಡ್ತಾಯಿಲ್ಲ, ನನ್ನ ಜೊತೆಗೆ ಇನ್ನು ಇಬ್ಬರು ಟ್ರಾವೆಲ್ ಮಾಡ್ತಾವ್ರೆ. ಯಾರು ಅಂದರೆ GSJ ಕನ್ನಡ ಮತ್ತು ಅವ್ರ ಕಸಿನ್ ಅವ್ರು ಇಲ್ಲಿಂದ ಹತ್ತಲ್ಲ, ಅವ್ರು ಯಲಹಂಕದಿಂದ ಹತ್ತಾರೆ. ಅವ್ರನ್ನೂ ಮೀಟ್ ಮಾಡೋಣ. ಅವ್ರ ಜೊತೆನೂ ಎಷ್ಟೊಂದು ದಿನ ಆಯ್ತು ಜರ್ನಿನೂ ಮಾಡಿ. ಅವ್ರ ಜೊತೆ ನಾನು ಜರ್ನಿ ಮಾಡಿದ್ದು ಅಂದರೆ ದಾವಣಗೆರೆ, ಹೊಸಪೇಟೆಯಿಂದ ಬೆಂಗಳೂರಿಗೆ ಅವ್ರು ಚಳ್ಕೆರೆಯಲ್ಲಿ ಹೇಳ್ಕೊಂಡು ಇವಾಗ ಇಂಟೆನ್ ಜರ್ನಿ ಮಾಡೋಣ ಅಂತ ಅವ್ರ ಜೊತೆನೇ ಪ್ಲ್ಯಾನ್ ಮಾಡಿಕೊಂಡು ಒಂದು ರೌಂಡ್ ಟ್ರಿಪ್ ಆಗ್ತಾಯಿದ್ದೀನಿ. ಹೆಂಗೆ ಅಂದರೆ ಬೆಂಗಳೂರಿಂದ ಬೀದರಿಂದ ನಮ್ಮದು ಎರಡೆಲ್ಲ 3 ಕಡೆ ನಮ್ಮದು ಪ್ಲ್ಯಾನ್ ಇದೆ. ಯಾವುದು ಅಂದರೆ ಬೀದರಿಂದ ಕಲಬುರಗಿಯಿಂದ ಮುಂಬೈಯಿಂದ ಪುಣೆಯಿಂದ ಬೆಂಗಳೂರು, ಬೀದರಿಂದ ಕಲಬುರಗಿಯಿಂದ ಮೀರಜಿಂದ ಬೆಂಗಳೂರು. ಆ ಪ್ಲ್ಯಾನ್ ಎರಡನೇದು. ಮೂರನೇದು ಬಂದ್ಬಿಟ್ಟು ಬೀದರಿಂದ ಕಲಬುರಗಿಯಿಂದ ಸೋಲಾಪುರದಿಂದ ಹೊಸಪೇಟೆಯಿಂದ ಹೊಸಪೇಟೆಯಿಂದ ದಾವಣಗೆರೆಯಿಂದ ಬೆಂಗಳೂರು. ಈ ಥರ ಇದೆ ನಮ್ಮ ಪ್ಲ್ಯಾನ್. ಈ 3ರಲ್ಲಿ ಯಾವುದು ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ ಎಲ್ಲ ನಮ್ಮದು ಸಡನ್ ಪ್ಲ್ಯಾನ್ ಆಗಿರೋದು. 3 ಪ್ಲ್ಯಾನ್ ಅಂತೂ ಫಿಕ್ಸ್ ಇದೆ. 3ರಲ್ಲಿ ಯಾವ್ದು ಮಾಡ್ತೀನಿ ಅಂತ ನನಗೂ ಐಡಿಯಾ ಇಲ್ಲ. ಅಲ್ಲಿ ಹೋಗ್ಬಿಟ್ಟೆ ಪ್ಲ್ಯಾನ್ ಆಗುತ್ತೆ ನಮ್ಮದು ಹೆಂಗೆ ಅಂತ. ಮತ್ತು ನೋಡ್ಬೋದು ಇವತ್ತು ನಮ್ಮ ಟ್ರೈನಿಗೆ ಯಾವ ಇಂಜಿನ್ ಇದೆ ಅಂದರೆ KGM WAG9 ಸ್ಪೆಷಲ್ ಟ್ರೈನ್ಗೆ ಸ್ಪೆಷಲ್ ಲೊಕೊಮೋಟಿವ್ ಅಂತ ಇದ್ದೇ ಇರುತ್ತೆ ಗುರು, ಇದಂತೂ ಫಿಕ್ಸು. ಮತ್ತು ಅದು 9:15ಕ್ಕೆ ಡಿಪಾರ್ಚರ್ ಇದ್ದಿದ್ದು, ಅದು 9:27 ಆಗಿದೆ. ಡಿಪಾರ್ಟ್ ಆದ್ವಿ ಕೆಸ ಬೆಂಗಳೂರು ಸಿಟಿ ಜಂಕ್ಷನಿಂದ. ಮತ್ತು ನೀವು ಅಲ್ಲಿ ನೋಡ್ಬೋದು ವಂದೇ ಭಾರತ್ ನಿಂತಿದೆ. ಎರಡು ನಿಮಿಷ ಹಾಲ್ಟ್ ಆದಮೇಲೆ ನಾವು ಡಿಪಾರ್ಟ್ ಆಗ್ತಿದ್ದೀವಿ ಯಲಹಂಕ ಜಂಕ್ಷನಿಂದ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು YNK.
ಇಲ್ಲಿ ನೋಡಿ, ಈಗ ಯಲಹಂಕದಿಂದ ನಮ್ಮ GSJ ಕನ್ನಡ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಅಣ್ಣ. ಅವರು ಫೇಸ್ ಇದು ಮಾಡೋದು ಬೇಡ ಅಂತ ಹೇಳಿದ್ರು, ಅದಕ್ಕೆ ಇದು ಮಾಡ್ತಾಯಿಲ್ಲ. ಅವರು ನಮಗೋಸ್ಕರ ಎಗ್ ರೈಸ್ ಅದೆಲ್ಲ ತಂದ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸಕ್ಕತ್ತಾಗಿದೆ ಎಗ್ ರೈಸು. ಯಲಹಂಕ ರೈಲ್ವೆ ಸ್ಟೇಷನ್ ಔಟ್ರಲ್ಲಿ ಅಂತೆ, ತೊಗೊಬೋದು. 50 ರೂಪಾಯಿ ಅಂತ ಹೇಳಿದ್ರು. ಚೆನ್ನಾಗಿದೆ ಎಗ್ ರೈಸು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ವೆಲ್ಕಮ್ ಟು ರಂಜಿತ್ ಆ್ಯಂಡ್ ಟ್ರೈನ್ಸ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಇಂಟ್ರೋ ಕೊಟ್ಟಿದ್ದಕ್ಕೆ. ಅವರು ಫೇಸ್ ತೋರ್ಸೋದು ಬೇಡ ಅಂತ ಹೇಳಿದ್ದಾರೆ. ಅವರು ಒಂದು ಆದಷ್ಟು ಬೇಗ ನಿಮ್ಮ ಮುಂದೆ ನಾನು ಬರ್ತೀನಿ ವಿತ್ ಫೇಸ್. ಸದ್ಯಕ್ಕೆ ಯಾಕಂದ್ರೆ ಬೇಡ ಅಂತಿದ್ದೀನಿ, ಯಾಕಂದ್ರೆ ಕೆಲವು ಕಾರಣಗಳು, ಆ ಕಾರಣಗಳೆಲ್ಲ ಮುಗಿದ್ಮೇಲೆ ಖಂಡಿತ ನಿಮ್ಮ ಮುಂದೆ ನಾನು ಪ್ರತ್ಯಕ್ಷ ಆಗ್ತೀನಿ. ನಮ್ಮ ರಂಜಿತ್ ಆ್ಯಂಡ್ ಟ್ರೈನ್ಸ್ ನಮ್ಮ ತಮ್ಮ ಏನಿದ್ದಾನೆ, ನಮ್ಮ ತಮ್ಮನಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಹೆಚ್ಚಿಗೆ ಸಪೋರ್ಟ್ ಮಾಡಿ. ನನಗಿಂತ ಚೆನ್ನಾಗಿ ವಿಡಿಯೋ ಮಾಡ್ತಿದ್ದಾನೆ. ನಿಮ್ಮಷ್ಟಿದ್ದಲ್ಲ ಅಣ್ಣ ನಾವು, ಇಲ್ಲ ನಮ್ಮ ಸೀನಿಯರ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಇವರಿಂದನೂ ನಾನು ಸ್ವಲ್ಪ ಇನ್ಸ್ಪೈರ್ ಆಗ್ಬಿಟ್ಟೆ. ನಾನು ವಿಡಿಯೋ ಮಾಡೋದು ಜೂನಿಯರ್ ಏನಿಲ್ಲ. ಇನ್ನೊಂದೆಲ್ಲ, ನಾನು ವಿಡಿಯೋ ಮಾಡೋಕ್ಕೆ ಮುಂಚೆ ಇವರೇ ಶುರು ಮಾಡಿರೋದು. ನಾನು ಇವ್ರು ವಿಡಿಯೋಸ್ ನೋಡ್ಕೊಂಡು ನಾನು ಇದು ಮಾಡಿರೋದು. ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು ನನಗೆ. ಸೀನಿಯರ್ ಜೂನಿಯರ್ ಅಂತ ಆ ಥರ ಏನಿಲ್ಲ. ಏನಂದ್ರೆ ನಾನು ವಿಷಯ ಹೇಳಕ್ಕೆ ಹೋಗ್ತಿರೋದು, ಯಾರು ವಿಷಯ ಕಂಟೆಂಟ್ ಯಾರು ಕೊಡ್ತಾರೆ ಅವರಿಗೆ ನೀವು ಸಪೋರ್ಟ್ ಮಾಡಿ ಅಷ್ಟೇ. ನಾನಾಗಿರೋದು ರಂಜಿತ್ ಆಗಿರ್ಬೋದು, ಎಕ್ಸ್ಟ್ರಾ XYZ ಯಾರಾದ್ರಾಗಿರ್ಬೋದು, ಅವ್ರಿಗೆ ಸಪೋರ್ಟ್ ಮಾಡಿ. ಯಾಕಂದರೆ ನಿಮಗೆ ಕಂಟೆಂಟ್ ಮುಖ್ಯ. ಅದರಲ್ಲೂ ಒಂದಿನ ನಮ್ಮ ಚಾನಲಲ್ಲೂ ಅಣ್ಣನ ಫೇಸ್ ರಿವೀಲ್ ಆಗುತ್ತೆ. ಖಂಡಿತ 100% ಆಗುತ್ತೆ. ಯಾವಾಗಂತ ಹೇಳಿಲ್ಲ, ಅವರೊಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಏನು ಅಂತ ಗೊತ್ತಿಲ್ಲ ನಿಮ್ಗೆ. ಯಾವಾಗ ಏನು ಅಂತ ಗೊತ್ತಾಗ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ರಂಜಿತ್ ಆ್ಯಂಡ್ ಟ್ರೈನ್ಸ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅಥವಾ GSJ ಕನ್ನಡ. ಅವರು ಕೊಟ್ಟಿರೋ ಟಾರ್ಗೆಟ್ ಏನು, ಯಾವ್ದ್ರ ಬಗ್ಗೆ ಅಂತ ಅವ್ರು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅವ್ರದ್ದು ಒಂದ್ಸತಿ ಚೆಕ್ ಮಾಡಿ. ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅವ್ರ ಜೊತೆ ಅವರು ಕಸಿನ್ ಆದಂಥ ಇವರು. ಬ್ರೋ, ನಿಮ್ಮ ಹೆಸರು? ಲೋಹಿತ್ ಅವರು ಟ್ರಾವೆಲ್ ಮಾಡ್ತಾರೆ. ಒಟ್ಟು ನಾವು 3 ಜನ ಟ್ರಾವೆಲ್ ಮಾಡ್ತೀವಿ. ನಮ್ಮದು ಸಪ್ರೇಟು ಕ್ಯಾಬಿನಲ್ಲಿ. ನಮ್ಮದು ಫಸ್ಟ್ ಎಸಿನೇ ಅಂತಲೇ ಹೇಳ್ಬೋದು. ನಮ್ಮದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೋರ್ಸ್ನ ನಮ್ಮದು ಸಪ್ರೇಟು ಒಂದು ಬಾಯ್ಸ್ ಹಾಸ್ಟೆಲ್ ಹೆಂಗೆ ಇಟ್ಕೊತಾರೆ ಹಂಗೆ ಇಟ್ಕೊಂಡಿದ್ವಿ ನಾವು. ನೋಡಿ, ಹಾಂ, ಅದು ಬೇರೆ 11 ಬೇರೆ ಕಾಲು ಬೇರೆ ಸ್ವಲ್ಪ ಏಟಾಗಿದೆ. ಅದಕ್ಕೋಸ್ಕರ ನಾವು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಒಬ್ಬರೇ ಟ್ರಾವೆಲ್ ಮಾಡೋ ಬದಲು ಅದಕ್ಕೆ ಜೊತೆಗೆ ಒಟ್ಟಿಗೆ ಟ್ರಾವೆಲ್ ಮಾಡೋಣ ಅಂತ ಬಂದಿದ್ದೀವಿ. ಮತ್ತು ಅಣ್ಣ ಎಗ್ ರೈಸ್ ಬೇರೆ ತಂದ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಅಣ್ಣ ಎಗ್ ರೈಸ್ಗೆ. ಸೊ ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಯಾದಗಿರಿ. 472 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಯಾದಗಿರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 5 ಗಂಟೆ 38 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 6 ಗಂಟೆ 10 ನಿಮಿಷ, ಅಂದರೆ 43 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಮತ್ತು ನಮ್ಮ ಟ್ರೈನ್ ಬಗ್ಗೆನೇ ಹೇಳ್ಬೇಕಂದ್ರೆ 06539 SMVT ಬೆಂಗಳೂರು ಬೀದರ್ ಎಕ್ಸ್ಪ್ರೆಸ್ ಬಗ್ಗೆ. ಇದು ಟೋಟಲ್ 673 ಕಿಲೋಮೀಟರ್ ಕವರ್ ಮಾಡುತ್ತೆ. 673 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ 14 ಗಂಟೆ 15 ನಿಮಿಷ ತೊಗೊಳುತ್ತೆ. SMVT ಬೆಂಗಳೂರಿಂದ ಬೀದರಿಗೆ ಬರೋಕ್ಕೆ.
ಟೋಟಲ್ ಹಾಲ್ಸ್ ಬಗ್ಗೆ ನಾವು ಮಾತಾಡಬೇಕಂದ್ರೆ 15 ಹಾಲ್ಸ್ ಇದೆ, ಅಂದರೆ 15 ಕಡೆ ನಿಲ್ಲುತ್ತೆ ಗಾಡಿ. ಮತ್ತು ನೋಡ್ಬೋದು ನೀವು ಅಲ್ಲೂ ಎಷ್ಟೋ ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ಯಾದಗಿರಿಯಲ್ಲಿ. ರಾಯಚೂರಿಂದನೇ ಡಿಬೋರ್ಡ್ ಮಾಡೋಕ್ಕೆ ಶುರು ಮಾಡೋರೆ. ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲೇ ಸಿಗ್ನಲ್ಲು ಆಯಿತು. ನೀವೇನು ಈ ಲೈನ್ ನೋಡ್ತಾ ಇದ್ದೀರಲ್ಲ, ಈ ಲೈನ್ ಬಂದ್ಬಿಟ್ಟು ಹೈದರಾಬಾದ್ ಸೈಡ್ ಹೋಗ್ತದೆ. ನಮ್ಮ ರಾಜಧಾನಿ ಇದೆಯಲ್ಲ, ಬೆಂಗಳೂರು ರಾಜಧಾನಿ, ಹಿಂಗೆ ಹೋಗುತ್ತೆ. ಐನೂರ 13 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ವಾಡಿ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು, ಬೆಳಗ್ಗೆ 7 ಗಂಟೆ 30 ನಿಮಿಷಕ್ಕೆ ಆದ್ರೆ ಬಂದೈತ್ರಿ. ಇಲ್ಲಿ 7 ಗಂಟೆ 10 ನಿಮಿಷ ಅಂದರೆ 20 ನಿಮಿಷ ಬಿಫೋರಲ್ಲಿ ಬಂದಿದೆ. ಮತ್ತು 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ, ಯಾಕಂದರೆ ಡಿವಿಷನ್ ಚೇಂಜ್ ಆಗುತ್ತೆ. ಮತ್ತು ಇದು ಡಿವಿಷನ್ ಯಾವುದೋ ಅಂದರೆ ನಾವು ಇಷ್ಟದಂಗೆ ಕರ್ಕೊಂಡ್ಬಂದಿದ್ದು SCR ಅಂದರೆ ಸೌತ್ ಸೆಂಟ್ರಲ್ ರೈಲ್ವೇಸ್ ಅವರು. ಇಲ್ಲಿಂದ ಹ್ಯಾಂಡಲ್ ತೊಗೊತಾರೆ ಸೆಂಟ್ರಲ್ ರೈಲ್ವೇಸ್ ಅವರು. ಹಿಂಗಿರುತ್ತೆ ನೋಡಬೇಕು. ಮತ್ತು ನೋಡೋಗೋರು ಹೆಂಗೆ ಮಸ್ತ್ ಮಳೆ ಹೊಡಿತಾರೆ, ಒಂಥರ ಮಾನ್ಸೂನ್ ಸೀಸನ್ ಜರ್ನಿ ಮಾಡ್ದಂಗೆ ಐತೆ ಗುರು. ಒಟ್ಟು ನಮಗೆ 25 ನಿಮಿಷ ಹಾಲ್ಟ್ ಇಲ್ಲೇ ಇದೆ ವಾಡಿ ಜಂಕ್ಷನಲ್ಲಿ. ಈಗ ನೋಡೋಣ, ನಮ್ಮ ಟ್ರೈನ್ ಈಗ 10 ನಿಮಿಷ ವಾಡಿ ಹಾಲ್ಟ್, ಯಾಕಂದರೆ ಬಿಫೋರ್ ಬಂದಿರೋದ್ರಿಂದ ಒಂದು 10 + 20 25 ಅರ್ಧ ಗಂಟೆ ಟೈಮ್ ಇದೆ ನಮ್ಮ ವಾಡಿ ಸ್ಟೇಷನಲ್ಲಿ ಹಾಲ್ಟು. ನೋಡ್ಕೊಂಬರೋಣ ಹಿಂಗಿರುತ್ತೆ. ಮತ್ತು ಇನ್ನು ಕಾಫಿ ಟೀ ನೀರಿನ ಬಾಟ್ಲಾಗ ಬೇರೆ ಖಾಲಿ ಆಗ್ಬಿಟ್ಟಿದೆ, ನೀರು ತೊಗೊಂಡು ಹಾಗೆ ಕಾಫಿ ತೊಗೊಂಡು ಬರೋಣ. ಆದರೆ ವೆದರ್ ಅಂತೂ ಮಸ್ತಾಗಿದೆ ಗುರು. ನೋಡು, ಒಳ್ಳೆ ಮಾನ್ಸೂನ್ ಜರ್ನಿ ಮಾಡ್ದಂಗೆ ಐತೆ ಫುಲ್ಲು. ಆ್ಯಕ್ಚುಲಿ ನಾನು ಈ ಬೀದರ್ ಬದಲು ಮಂಗ್ಳೂರು ಟ್ರೈನ್ಸ್ ಜರ್ನಿ ಮಾಡೋಣ ಅನ್ಕೊಂಡು ಐಡಿಯಾ ಇದ್ದಿದ್ದೆ. ಅದು ಅಂದರೆ ಪಾಂಡಿಚೇರಿ ಮಂಗ್ಳೂರು ಅದು ಕನ್ಫರ್ಮ್ ಇತ್ತು. ಆಮೇಲೆ ಅದನ್ನ ಕ್ಯಾನ್ಸಲ್ ಮಾಡಿ ಬೀದರ್ ಸೈಡಿಗೆ ಬಂದೆ, ಯಾಕಂದರೆ ಬೀದರ್ ನಾನು ರೂಟ್ ಕವರ್ ಆಗಿಲ್ಲ ನಂದು, ನಾನು ನೋಡಿರಲಿಲ್ಲ ಬೀದರ್ನ. ಅದಕ್ಕೆ ಒಂದು ಜರ್ನಿನೂ ಆಗುತ್ತೆ ಆ ರೂಟಲ್ಲಿ. ಮತ್ತು ಸ್ಪೆಷಲ್ ಎಕ್ಸ್ಪ್ರೆಸ್ಸು ನಿಮಗೆ ಟ್ರೈನ್ಗಳು ಇದೆ ನಿಮ್ಮ, ಯಾಕಂದರೆ ಯಶವಂತಪುರ ಬೀದರ್ ಮತ್ತು ಯಶವಂತಪುರ ಲಾತೂರು ಮತ್ತು ಯಶವಂತಪುರ KSR ಬೆಂಗಳೂರು ಆಜಾದ್ ಸಾಹಿಬ್ ನಂದೆಡ್ ಎಕ್ಸ್ಪ್ರೆಸ್ಸಲ್ಲಿ ಟಿಕೆಟ್ಗಳು ಅಷ್ಟೇನು ಈಸಿಯಾಗಿ ಸಿಗೋಲ್ಲ. ಈ ಸ್ವಲ್ಪ ಜನಕ್ಕೆ ಕನ್ವೀನಿಯೆಂಟು. ಮತ್ತು ಈ ರೂಟಲ್ಲಿ ಬೆಂಗಳೂರಿಂದ ಬೀದರು ಕಲಬುರ್ಗಿ ಡೆಡಿಕೇಟೆಡ್ ಟ್ರೈನ್ಸ್ ಇಲ್ಲ, ಅದರಿಂದ ಈ ಟ್ರೈನು ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಾನು ವೇಟಿಂಗು 46 ನಾರ್ಮಲ್ ಕರೆಂಟಲ್ಲಿ ನಿಮಗೆ ಸ್ಪೆಷಲ್ ಟ್ರೈನ್ಸಲ್ಲಿ ಕರೆಂಟಲ್ಲಿ ಸೀಟ್ ಸಿಕ್ಬಿಡ್ತಾರೆ, ಆದರೆ ಈ ಟ್ರೈನಲ್ಲಿ ಸೀಟ್ ಸಿಕ್ಕಿಲ್ಲ ಗುರು, ಆ ಥರ ಇದೆ. ನೋಡೋಣ. ನೋಡು ಊರು ಮಳೆಯಲ್ಲಿ ಅಂತ 2 ಕಾಫಿಗೆ ಅಂತ ಇಟ್ಕೊಟ್ರು. ಆ್ಯಕ್ಚುಲಿ 3 ಕಾಫಿ, ಯಾಕಂದರೆ ಕಸಿನೂ ಇದ್ರಲ್ಲ
ಅವ್ರಿಗೆ ಅಂತ ಒಟ್ಟು 3 ಕಾಫಿ ತೊಗೊಂಡಿದ್ವಿ. ನೋಡೋಣ, ವೆದರ್ ಅಂತೂ ಮಸ್ತಾಗಿದೆ. ನೋಡ್ಬೇಕು ಹೆಂಗೆ ಫುಲ್ಲು ಬೀದರ್ವರೆಗೂ ಇದೇ ಥರ ವೆದರ್ ಇರುತ್ತಾ, ಬರೀ ಈ ರೂಟಲ್ಲೇನಾ ಅಷ್ಟೇ ಇದೆಯಾ ಅಂತ. ಯಾಕಂದರೆ ಯಾದಗಿರಿಯಲ್ಲಿ ಅಷ್ಟು ಮಳೆನೇ ಇರಲಿಲ್ಲ ಗುರು. ಇದು ನೋಡಿದ್ರೆ ವಾಡಿಯಲ್ಲಿ ಎಂಟ್ರ್ ಆಗ್ತಾ ಫುಲ್ಲು ಮಳೆ. ನಮ್ಮ ಟ್ರೈನಿಂದು ಕೋಚ್ ಪರೀಕ್ಷೆ ಫೇರ್ ಬಗ್ಗೆ ಮಾತಾಡಬೇಕು ಅಂದರೆ, ಇದು ಟೋಟಲ್ 4 ಜನರಲ್ ಕ್ಲಾಸು, 11 ಸ್ಲೀಪರ್ ಕ್ಲಾಸು, 2 ಥರ್ಡ್ AC, 1 ಸೆಕೆಂಡ್ AC ಜೊತೆ ಬಿಡುತ್ತೆ. ನೀವೇನಾರು 8 ಜರ್ನಿ ಮಾಡ್ತೀರಾ ನಂತರ ಬೆಂಗಳೂರಿಂದ ಬೀದರ್ವರೆಗೂ ಜನರಲ್ ಕ್ಲಾಸ್ ಬೀಳುತ್ತೆ 215 ರೂಪಾಯಿ, ಸ್ಲೀಪರ್ ಬೀಳುತ್ತೆ 490 ರೂಪಾಯಿ, ಥರ್ಡ್ AC ಬೀಳುತ್ತೆ 1320 ರೂಪಾಯಿ, ಫಸ್ಟ್ ಸೆಕೆಂಡ್ AC ಬೀಳುತ್ತೆ 1875 ರೂಪಾಯಿ. ಅನಿಸ್ತಿದೆ ನಿಮಗೆ ಮಾನ್ಸೂನ್ ವೈಬು? ಹಾಂ, ಫುಲ್ ಖುಷಿಯಾಗಿದೆ. ಇನ್ನೂರ 23 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಇಲ್ಲಿಗೆ ಶಹಾಬಾದ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7:48 ಆದರೆ ಬಂದೈತ್ರಿ ಇಲ್ಲಿ 8 ಗಂಟೆ, ಅಂದರೆ 12 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಶಹಾಬಾದ್ ರೈಲ್ವೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು SDB. ಮತ್ತು ಇಲ್ಲಿಂದನೇ ಸ್ವಲ್ಪ ಜಾಸ್ತಿ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ. ಶಹಾಬಾದ್ ನಾಲಾ. ಐನೂರ 50 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕಲಾಬುರಾಗಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KLBG. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8:15 ಆದರೆ ಬಂದೈತ್ರಿ ಇಲ್ಲಿ 8:36, ಅಂದರೆ 21 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ.
ಮತ್ತು ಕಲಬುರ್ಗಿನೇ ಜಂಕ್ಷನ್ ಯಾಕಂತಾರೆ ಅಂದರೆ ಒಂದು ಲೈನ್ ಹೋಗಿದೆ ಬೆಳಗಾವಿ, ಅಂದರೆ ಒಂದು ಲೈನ್ ಹೋಗಿದೆ ಸೋಲಾಪುರ್ಗೆ, ಇನ್ನೊಂದು ಲೈನ್ ಹೋಗಿದೆ ನಾವು ಬಂದ್ವಲ್ಲ ಗುಂತಕಲ್ ಲೈನು, ಇನ್ನೊಂದು ಲೈನ್ ಬಂದ್ಬಿಟ್ಟು ನಾವು ಹೋಗ್ತಾ ಇರೋದು ಬೀದರ್ ಲೈನು, ಅದಕ್ಕಿಂತ ಮೇನ್ ಜಂಕ್ಷನ್ ಅಂತ. ನೀವೇನು ಈ ಲೈನ್ ನೋಡ್ತಾ ಇದ್ದೀರಲ್ಲ, ಆ ಲೈನ್ ಬಂದ್ಬಿಟ್ಟು ಸೋಲಾಪುರಿಂದ ಮುಂಬೈಗೆ ಹೋಗ್ತಾರೆ, ನಾವು ಹೋಗ್ತಾರ ಲೈನ್ ಬಂದ್ಬಿಟ್ಟು ಬೀದರ್ ಲೈನು. ನೂರ 23 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಈ ಟ್ರೈನಿನ ಸೆಕೆಂಡ್ ಲಾಸ್ಟ್ ಸ್ಟಾಪ್ ಹುಮ್ನಾಬಾದ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು HMBD. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9:33 ಅದರ ಬಂದೈತ್ರಿ. ಇಲ್ಲಿ 10 ಗಂಟೆ ನೋಡ್ಬೋದು. ಸಿಕ್ಕಾಬಟ್ಟೆ ಮಳೆ ಇದೆ ಗುರು. ಅಂದರೆ ನೋಡಿ ಗುರು, ಸಿಕ್ಕಾಬಟ್ಟೆ ಮಳೆ ಬರ್ತಾರೆ. ಒಂಥರ ಜರ್ನಿ ಮಾಡೋಕೆ ಒಂಥರ ಮಜಾ ಅಂತ ಬರ್ತದೆ. ಮಾನ್ಸೂನ್ ಜರ್ನಿ ಆದಂಗೆ ಆಗಿದೆ ಗುರು ಈ ರೂಟಲ್ಲಿ ನನಗೆ. ಆ್ಯಕ್ಚುಲಿ ನಾನು ಮಾನ್ಸೂನ್ ಜರ್ನಿ ಮಾಡಿರಲಿಲ್ಲ, ಇದು ಮಾನ್ಸೂನ್ ಜರ್ನಿ ಆಗ್ತಾ ಉಂಟು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮದು ಬೀದರಿಂದ ನಮ್ಮದು ಮುಂದೆ ಪ್ಲ್ಯಾನ್ ಬೇರೆ ಥರ ಇದೆ. ನೋಡೋಣ ಹಿಂಗಿರುತ್ತೆ ಅಂತ. ಮತ್ತು ನೋಡ್ಬೋದು ಎಷ್ಟು ನನ್ನ ಪ್ಯಾಸೆಂಜರ್ಸ್ ಇಲ್ಲೇ ಡಿಬೋರ್ಡ್ ಮಾಡಿದ್ದಾರೆ. ಬೆಂಡೆಕಾಯಿ ಮತ್ತು ಆ ಕಡೆ ಕಬ್ಬು ಇರಬೇಕು. ಕಡಲೆಕಾಯಿ ಅಂತೂ ಅಲ್ಲ. ಅಲ್ಲೋಡು ಗುರು, ನಿಮಗೆ ಫುಲ್ ಝೂಮ್ ಆಗಿ ತೋರಿಸ್ತೀನಿ ನೋಡಿ. ರೂಟಲ್ಲಿ ನೀವು ಟ್ರಾವೆಲ್ ಮಾಡಿಲ್ಲ ಅಂದರೆ ಒಂದ್ಸತಿ ಮಾಡಲೇಬೇಕು ಗುರು. ಯಾಕಂದರೆ ಬರೀ ಮಾನ್ಸೂನ್ ನಮಗೆ ನೆನಪಾಗೋದು ಹೆಂಗೆ ಅಂದರೆ ಬರೀ ಕೊಂಕಣ್ ರೂಟು, ಅಂದರೆ ಮಡ್ಗಾಂವ್ ಮುಂಬೈ ಲೈನು, ಮಂಗಳೂರು ಲೈನು, ಆ ರೂಟ್ ಮಾತ್ರ ನೆನಪಾಗುತ್ತೆ. ಈ ರೂಟ್ ಅಂತೂ ಸೈಕ್ ಆಗಿದೆ. ನಾನು ಅನ್ಕೊಂಡಿರ್ಲಿಲ್ಲ ಈ ರೂಟ್ ಇಷ್ಟು ಚೆನ್ನಾಗಿದೆ ಅಂತ.
ನಾನಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಜರ್ನಿ ಮಾಡ್ತಾ ಇದ್ದೀನಿ. ಅದು ಬೇರೆ ಈ ಮಳೆ ಬರ್ತಾ ಇರೋದ್ರಿಂದ ನಮಗೆ ಒಂದೇ ಹಾಡು ನೆನಪಾಗ್ತಿದೆ. ಯಾವುದಲ್ಲಿ ನಮ್ಮ ಮುಂಗಾರು ಮಳೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಮತ್ತು ಮಳೆಯಲ್ಲಿ ಜೊತೆಯಲ್ಲಿ ಸಾಕು. ಆ ಹಾಡು ಹಾಕಕ್ಕೆ ಹೋಗಲ್ಲ, ಯಾಕಂದರೆ ಕಾಪಿರೈಟ್ ಬೀಳುತ್ತೆ. ಅದರಿಂದ ಏನು ಬಿಟೌಟ್ ಸಾಂಗಲ್ಲೇ ಇವಾಗ ನೀವು ಅವಾಗ ಬಂದಾಗ ಮಳೆ ಇತ್ತಾ ಇತ್ತು? ನಾನು ಬಂದಿದ್ದು ಬೇಸಿಗೆಯಲ್ಲಿ. ಹಾಂ, ಅವಾಗ ಹೆಂಗಿತ್ತು, ಇವಾಗ ಹೆಂಗಿದೆ? ಮಳೆ ಇರಲಿಲ್ಲ. ಹಾಂ, ಇದು ಏನದು ಬಿಸಿಲನಾಡ ಅಥವಾ ಮಲೆನಾಡ ಅಂತ ಗೊತ್ತಾಗ್ತಿಲ್ಲ. ನನಗೆ ನಾನು ಫಸ್ಟ್ ಟೈಮ್ ಬಂದಿದ್ದು, ನನಗೆ ಶಾಕ್ ಗುರು, ಈ ರೇಂಜಿಗೆ ಸಕ್ಕತ್ತಾಗಿದೆ ಬೀದರು ಅಂತ. ಇದು ಬಿಸಿಲನಾಡ ಅಥವಾ ಮಲೆನಾಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೈಕಾಗಿದೆ. ಯಾವ್ದೋ ರೈಲ್ವೆ ಸ್ಟೇಷನ್ ಸ್ಕಿಪ್ ಆಗ್ತಿದೆ ಅಂದ್ರೆ ಬೇರೆಯವ್ರದ್ದು ಹಾಕಲ್ಲ, ನಾನು ಹಾಕ್ತೀನಿ. ಯಾಕೆ ಕ್ಯಾಮ್ರಾ ಸ್ಟ್ರೈಕ್ ಹಾಕೋದಕ್ಕಷ್ಟೇ. ಝೂಮ್ ಮಾಡಿದ್ರೆ ಝೂಮ್ ಆಗುತ್ತೆ. ಯಾವ್ದು ಗುರು ಇದು? ಓಲ್ಡ್ ಗರೀಬ್ ರಥ್, ಗ್ರೀನ್ ICF ಗರೀಬ್ ರಥ್. ಈ ಟ್ರೈನಲ್ಲಿ ಒಂದ್ಸತಿ ಟ್ರಾವೆಲ್ ಮಾಡಿದ್ದೆ ಗ್ರೀನಲ್ಲಿರುವಾಗ. ನೋಡು ಗುರು ಹೆಂಗ್ ಮಳೆ ಬರ್ತಾ ಇದೆ. ನಮ್ಮ ಟ್ರೈನ್ ಈಗ ಬಂದಿದೆ ಖಾನಾಪುರ್ಗೆ. ಆ್ಯಕ್ಚುಲಿ ಇಲ್ಲಿ ಅನ್ಅಫಿಷಿಯಲ್ ಹಾಲ್ಟ್ ಇದೆ, ಶೆಡ್ಯೂಲ್ಡ್ ಹಾಲ್ಟ್ ಅಲ್ಲ. ಖಾನಾಪುರ್ನ ಜಂಕ್ಷನ್ ಅಂತಾನೂ ಕರೀತಾರೆ. ಯಾಕೆಂದರೆ ಇಲ್ಲಿಂದ ಒಂದು ಲೈನ್ ಹೋಗಿದೆ ವಿಕಾರಾಬಾದ್ಗೆ, ಇನ್ನೊಂದು ಲೈನ್ ಹೋಗಿದೆ ಬೀದರ್ಗೆ, ಇನ್ನೊಂದು ಲೈನ್ ಹೋಗ್ತಾ ಇರೋದು ನಾವು ಬಂದ್ವಲ್ಲ ಕಲಬುರ್ಗಿ ಲೈನ್. ಎದುರುಗಡೆ ನೀವು ನೋಡ್ಬೋದು ಬೀದರಿಂದ CSMTಗೆ ಹೋಗುವ, ಅಂದರೆ CSMT ಅಂದರೆ ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಗೆ ಹೋಗುವ ಬೀದರ್ CSMT ಎಕ್ಸ್ಪ್ರೆಸ್ ನಿಂತಿದೆ. ಫೈನಲಿ ನಾವು ರೀಚ್ ಆಗಿದ್ದೀವಿ ಇವಾಗ ಬೀದರ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು BIDR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 11 ಗಂಟೆ 30 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 11 ಗಂಟೆ 20 ನಿಮಿಷ, ಅಂದರೆ 10 ನಿಮಿಷ ಬಿಫೋರ್ ಅಲ್ಲಿ ಬಂದಿದ್ದೀವಿ. ಮತ್ತು ಇದರಲ್ಲೇ ಗೊತ್ತಾದರೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಸ್ಪೆಷಲ್ ಟ್ರೈನ್ ಆದ್ರೂ ಇದು ಆನ್ ಟೈಮಲ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸೂಪರ್ ಆಗಿತ್ತು ಜರ್ನಿ ಎಕ್ಸ್ಪೀರಿಯನ್ಸ್. ಜನರಲಲ್ಲಿ ಬಂದಿದ್ರು ಆರಾಮಾಗಿ, ಒಳ್ಳೆ ಸ್ಲೀಪರ್ ಟೈಪಲ್ಲೇ ಬಂದ್ವಿ. ಮತ್ತು ನೈಟ್ ಊಟದ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿದೆ. ಊಟದ ಬಗ್ಗೆ ನೈಟು ನಿಮಗೆ SMT ಬೆಂಗಳೂರಲ್ಲಿ ಇದು ಸಿಗುತ್ತೆ. ಏನೋ ಮೊಟ್ಟೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ವೆಜ್ ಬಿರಿಯಾನಿ ನೋಡೋಕ್ಕೆ ಸಿಗುತ್ತೆ. ಮತ್ತು ಟ್ರೈನ್ ನೀಟ್ನೆಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಜನರಲ್ ಅಂತ ನೀಟಾಗಿತ್ತು. ಮತ್ತು ಇನ್ನೊಂದೇನು ಅಂದರೆ ಬೋರ್ಡ್ಸ್ ಮಾತ್ರ ಇದು ಪೇಪರ್ ಬೋರ್ಡಲ್ಲಿ ಬರ್ತಾರೆ. ತೋರಿಸ್ತೀವಿ ಮನೆ. ಈಗ ಮಳೆ ಬರ್ತಾ ಇದೆ ಜೋರಾಗಿ. ಮಳೆ ಬಂದರೂ ಈಗ ಈ ಥರ ಪೇಪರೆಲ್ಲ ಕಿತ್ಕೊಂಡು ಹೋಗುತ್ತೆ ಅಂದರೆ ಯಾರಿಗೆ ಗೊತ್ತಾಗಿತ್ತು ಈಗ ಬೀದರಿಂದ ಬೆಂಗಳೂರು ಗಾಡಿ ಅಂತ. ಇವಾಗ ವಾಪಸ್ ಇದು 1 ಗಂಟೆಗೆ ಬೀದರಿಂದ SMT ಬೆಂಗಳೂರಿಗೆ ಹೋಗುತ್ತೆ. ಬೆಂಗಳೂರಿಗೆ ಹೋಗೋಕ್ಕೆ 4:45 ಆಗುತ್ತೆ ಹೋಗೋಕ್ಕೆ. ಇನ್ನು ಏನೋ ಇದು ಕಿತ್ತೋಯ್ತು ಅಂದರೆ ಯಾರಿಗೂ ಗೊತ್ತಾಗಲ್ಲ ಬೀದರ್ ಗಾಡಿ, ಇಲ್ಲಿ ಬೀದರಿಂದ ಬೆಂಗಳೂರು ಗಾಡಿ ಅಂತ. ನೋಡಿ ಇಲ್ಲಿ ನಮ್ಮ ಒಬ್ಬರು ಮೀಟ್ ಆಗಿದ್ದಾರೆ ಇಲ್ಲಿ ಬೀದರಲ್ಲಿ ಸರ್ ಇಬ್ಬರು.
ಸರ್ ನಿಮ್ಮ ಹೆಸರು? ಮಲ್ಲಿಕಾರ್ಜುನ್. ಸರ್ ನಿಮ್ಮದು? ಮಲ್ಲಿಕಾರ್ಜುನ್. ಹೆಂಗೆ ಅನಿಸುತ್ತೆ ಸರ್ ಬೀದರ್ಗೆ ಸ್ಪೆಷಲ್ ಗಾಡಿ? ಈಗ ಆ್ಯಕ್ಚುಲಿ ಬೀದರ್ಗೆ ಬೆಂಗಳೂರಿಂದ ಅಷ್ಟು ಟ್ರೈನ್ಸ್ಗಳಿಲ್ಲ, ಇರೋದೇ ಎರಡು, ಒಂದು ಲಾತೂರು, ಇನ್ನೊಂದು ಅಜಾ ಸಾಹೇಬ್ ನಾಂದೇಡ್ ಎಕ್ಸ್ಪ್ರೆಸ್ಸು. ಸರ್ ಈಗ ಫುಲ್ ಡೆಡಿಕೇಟೆಡ್ ಟ್ರೈನ್ಸ್ ಇಲ್ಲ ಬೀದರಿಂದ ಬೆಂಗಳೂರಿಗೆ. ಈಗ ಇದನ್ನ ಸ್ಪೆಷಲ್ ಟ್ರೈನ್ನ ನಾರ್ಮಲ್ ರೆಗ್ಯುಲರೈಸ್ ಮಾಡಿದ್ರೆ, ಈಗ ನಾರ್ಮಲ್ ದಿನ ಓಡಿಸಿದ್ರೆ ಯೂಸ್ ಆಗುತ್ತಾ ಬೀದರಿಂದ ಬೆಂಗಳೂರಿಗೆ ವಯ ಕಲಬುರ್ಗಿ ಮೇಲೆ? ಸಾರ್ವಜನಿಕ ಯೂಸ್ ಆಯ್ತು ಸರ್. ಹಾಂ ಇದು ನಮ್ಗೆ ವಾರದ 3 ದಿವಸ ಗಾಡಿ ಬೇಕು. ಹಾಂ ನಮ್ದೆಲ್ಲ ಬೇಡಿಕೆ ಅದ. ನಾವು ಮತ್ತೆ ಬಿ ಇದು ಕನ್ವರ್ಟ್ ಮಾಡ್ತೇವೆ ನಮ್ಮ ಸಚಿವ ಸೋಮಣ್ಣ ಅವರಿಗೆ, ಹಾಂ ನಮ್ಮ ಸಾಗರ್ ಖಂಡ್ರೆ ಅವ್ರಿಗೆ ನಾವು ಮಾಡ್ಬೇಕಂತ ಕೋಶಿಶ್ ಮಾಡ್ತೇವೆ. ನಾವು ವಾರದ 3 ದಿವಸ ಬಿಟ್ಟರೆ ನಮಗೆ ಜನರಿಗೆ ಬಹಳ ಒಳ್ಳೇದಾಗ್ತದ. ಬೀದರಿಂದನೇ ಒಂದು ಡೆಡಿಕೇಟೆಡ್ ಟ್ರೈನ್ ಅಂತ ಸ್ಪೆಷಲ್ ನಮ್ಗೆ ಗಾಡಿ ಬೇಕು. ಇದು ತಾತ್ಕಾಲಿಕ ಗಾಡಿ ಇದೆ, ತಾತ್ಕಾಲಿಕ ಏನು ಮಾಡಬಾರ್ದು, ಪರ್ಮಿಟ್ ಮಾಡ್ಬೇಕಂತ ನಾವು ಕೋಶಿಶ್ ಮಾಡ್ತೇವೆ ಸರ್. ಆ್ಯಕ್ಚುಲಿ ಒಂದು ಡೈರೆಕ್ಟ್ ಡೆಡಿಕೇಟೆಡ್ ಟ್ರೈನು ಇದೆ ಬೀದರಿಂದ ಯಶವಂತಪುರ, ಅದು ನೈಟ್ಗೆ 7 ಗಂಟೆಗೆ ಇದೆ. ಅದು 6:30 ಅದ ಸರ್, 6:30 ಸಾಯಂಕಾಲ. ಅದು ಡೈಲಿ ಇದೆ ಸರ್. ಅದು ಗಾಡಿ ನಮ್ಗೆ ಇವು ಗಾಡಿ ಮಧ್ಯಾಹ್ನ ಬೇಕು ಸರ್. 1:15 ಗಾಡಿ ಇದಲ್ಲ, ಅದು 1:15 ಗಾಡಿ ಇದೆ. ಇದು ಗಾಡಿ ನಮ್ಗೆ ವಾರದ 3 ದಿವಸ ಪರ್ಮಿಟ್ ಗಾಡಿ ಕೊಡ್ಬೇಕು ಸರ್. ನಾವು ಏನದ ಮುಂದೆ ಅದಕ್ಕೂ ಆ್ಯಕ್ಷನ್ ಏನು ನಮ್ಮ ಸಾಗರ್ ಖಂಡ್ರೆ ಆಗಿಲ್ಲ, ನಮ್ಮ ಬೀದರ್ MP ಅವ್ರಿಗೆ ಕೊಡ್ತೇವೆ. ನಮ್ಮ ಸಚಿವರಾದ ಸೋಮಣ್ಣ ಅವರಿಗೆ, ಸೆಂಟ್ರಲ್ ಮಿನಿಸ್ಟರ್ ಅಲ್ಲ ರೈಲ್ವೇದು, ಮತ್ತು ಯಾರಿಗೆ ಭೀ ಕೊಡ್ಬೇಕಂದ್ರೆ ನಾವು ಕೊಡ್ಬೋದು. ಜನಸಲೇಗೆ ನಾವು ಹೊರಗಡೆ ರೆಡಿ ಇದ್ದೇವೆ. ವಾರದಾಗ ನಾವು ಒಂದು ಸೈಡಿನ ನಾವು ಬೆಂಗಳೂರಿಗೆ ಹೋಗ್ತೀವಿ ಸರ್. ವಾರದಾಗ ಒಂದು ಫಿಗಿರ 1 ಮಂತ್ ನಮ್ಗೆ ಕಂಟಿನ್ಯೂ ಇಲ್ಲ ಅಂದ್ರೆ ಭೀ 4 ಫಿಗಿರ ನಾವು ಓಡಿರ್ತೇವೆ ಸರ್ ಬೆಂಗಳೂರಿಗೆ, ಬೀದರ್ ಟು ಬೆಂಗಳೂರು. ಎಲ್ಲ ಸಾರ್ವಜನಿಕ ಇದು ಗಾಡಿ ಪರ್ಮಿಟ್ ಆದ್ರೆ ಒಳ್ಳೇದು ಅಂತ ನಮ್ಮ ಭವಿಷ್ಯ ಅದ ಸರ್. ಸಾರ್ವಜನಿಕ ಸಲಕ್ಕೆ ನಾವು ಯೂಸ್ ಆಗುತ್ತೆ, ಜನಗಳಿಗೆ ಯೂಸ್ ಆಗುತ್ತೆ ಅಂತ. ಹೌದು ಸರ್. ಮಧ್ಯಾಹ್ನ ಒಂದು ಟ್ರೈನ್ ಬಿಟ್ಟರೆ, ಇವಾಗ ಮಧ್ಯಾಹ್ನ 1 ಗಂಟೆಗೆ ಬಿಟ್ಟರೆ ನಾಳೆ ಬೆಳಿಗ್ಗೆ 4 ಗಂಟೆಗೆ ಹೋಗುತ್ತೆ SMVT ಬೆಂಗಳೂರು. ಓಕೆ ಸರ್. ಇದು KSR ಬೆಂಗಳೂರಿಗೆ ಹೋಗಲ್ಲ, ಯಶವಂತಪುರ ಮೆಜೆಸ್ಟಿಕ್ಕಿಗೆ ಹೋಗಲ್ಲ. ಇದು SMVT ಬೆಂಗಳೂರಿಗೆ ಹೋಗುತ್ತೆ, ಅದು ಬಾನಸವಾಡಿ ಹತ್ರ ಬರುತ್ತೆ. ಅದು ಅಲ್ಲಿಗೆ ಹೋಗುತ್ತೆ, ಅಲ್ಲಿಗೆ ಹೋದ್ರೂ ಪರವಾಗಿಲ್ಲ, ಯೂಸ್ ಆಗುತ್ತೆ ಜನಗಳಿಗೆ, ಯಲಹಂಕ ಯೂಸ್ ಆಗುತ್ತೆ ಅದು. ಅಂದರೆ ನಾನು ಕೇಳೋದು ಯಾಕಂದರೆ ಡೆಡಿಕೇಟೆಡ್ ಟ್ರೈನ್ಸ್ ಅಂತೂ ಇಲ್ಲ, ಕಲಬುರ್ಗಿಯಿಂದನೂ ಇಲ್ಲ, ಇಲ್ಲೂ ಬೀದರಿಂದನೂ ಇಲ್ಲ. ಯೂಸ್ಫುಲ್ ಆಗುತ್ತೆ ಗಾಡಿ ಅದು. ಯಾಕಂದರೆ ಇದು ಟಿಕೆಟೂ ಅಷ್ಟೇ, ಟಿಕೆಟ್ ಇದು ಬುಕ್ಕಿಂಗ್ ಇರೋದು ಕಲಬುರ್ಗಿವರೆಗೂ ಫುಲ್ ಪ್ಯಾಕಲ್ಲೇ ಬಂದಿದೆ ಗಾಡಿ. ಅಂದರೆ ಅರ್ಥ ಮಾಡ್ಕೊಬೇಕು ಈ ಟ್ರೈನ್ ಎಷ್ಟು ಬೇಡಿಕೆ ಇದೆ ಗಾಡಿ ಈ ರೂಟಲ್ಲಿ ಅಂತ. ಇದು ನಾನು ಅಷ್ಟೇ ಕೇಳ್ಕೊಳೋದು, ಬೀದರ್ಗೂ ಮತ್ತು ಕಲಬುರ್ಗಿಗೆ ಒಂದು ಡೆಡಿಕೇಟೆಡ್ ಟ್ರೈನ್, ಈ ಟ್ರೈನ್ ಅಪ್ ಟು ರೆಗ್ಯುಲರೈಸ್ ಮಾಡಿದ್ರೆ, ಅಂದರೆ ದಿನ ಬಿಟ್ಟರೆ ಗಾಡಿ ಯೂಸ್ಫುಲ್ ಆಗುತ್ತೆ ಜನಗಳಿಗೆ ಅಂತ ನಾನು ಅದೇ ಕೇಳ್ಕೊಳೋದು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಮತ್ತು ನೋಡೋದ್ರಲ್ಲ ಈ ಟ್ರೈನ್ಗೆ ಯಾವ ಥರ ಬೇಡಿಕೆ ಇದೆ ಅಂತ. ಆ್ಯಕ್ಚುಲಿ ನಾನು ಕೇಳೋದು ಅಷ್ಟೇ, ಟ್ರೈನ ರೆಗ್ಯುಲರೈಸ್ ಮಾಡಲೇಬೇಕು. ಈ ರೂಟಲ್ಲಿ ನಮಗೆ ಎಷ್ಟೊಂದು ಟ್ರೈನ್ಗಳಿಲ್ಲ, ಕಲಬುರ್ಗಿಯಿಂದನೂ ಆಗಿರ್ಬೋದು, ಬೀದರಿಂದನೂ ಆಗ್ಬೋದು. ಎರಡು ಟ್ರೈನ್ ಅಂತೂ ಇದ್ದೇ ಇದೆ ನಿಮಗೆ, ಬೀದರಿಂದ ಯಶವಂತಪುರ ಎಕ್ಸ್ಪ್ರೆಸ್, ಇಲ್ಲ ಲಾತೂರ್ ಯಶವಂತಪುರ ಎಕ್ಸ್ಪ್ರೆಸ್. ಆ ಟ್ರೈನ್ ಅಂತೂ ಫುಲ್ ಪ್ಯಾಕಲ್ಲೇ ಬರುತ್ತೆ ಗಾಡಿ ಅಂತೂ. ಮತ್ತು ಇನ್ನೊಂದು ಅಜಾ ಸಾಹೇಬ್ ನಾಂದೇಡಿಂದ ಬೆಂಗಳೂರಿಗೆ ಹೋಗುತ್ತೆ, ಆ ಟ್ರೈನು ಅಷ್ಟೇ ಫುಲ್ ಪ್ಯಾಕಲ್ಲೇ ಬರುತ್ತೆ. ಅದರಲ್ಲೂ ನಮಗೆ ಜಾಸ್ತಿ ಸೀಟ್ಗಳು ಸಿಗಲ್ಲ. ಅದರಿಂದ ಈ ಟ್ರೈನ್ ಏನೋ ಬಿಟ್ಟರು ಅಂದರೆ ಎಷ್ಟು ನನಗೆ ಬೆಂಗಳೂರಿಗೆ ಹೋಗೋದು ಯೂಸ್ಫುಲ್ ಆಗುತ್ತೆ. ಕಲಬುರ್ಗಿಗೂ ಅಷ್ಟೇ, ಕಲಬುರ್ಗಿ ಜನಕ್ಕೂ ಇದು ಎಷ್ಟು ನನಗೆ ಯೂಸ್ ಆಗುತ್ತೆ. ಹಿಂಗೆ ಏನು ಅನ್ಸುತ್ತೆ ಅಭಿಪ್ರಾಯ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.